ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇಂದು ನಾವು ಆತ್ಮಗಳ ಲೋಕ ಮತ್ತು ನಕ್ಷತ್ರಗಳ ನಡುವಿನ ಅವರ ಪಯಣದ ಬಗ್ಗೆ ತಿಳಿಯೋಣ. ಬಾಪೂಜಿಯವರ ಬೇಹದ್ ಜ್ಞಾನದ ಪ್ರಕಾರ, ಮೊದಲು ದೇವತೆಗಳು ಮೇಲಿನ ಲೋಕದಿಂದ ಈ ಭೂಮಿಗೆ ತಮ್ಮ 3 ತತ್ವದ ಶರೀರದಿಂದ ಪಂಚತತ್ವದ ಶರೀರ ಧಾರಣೆ ಮಾಡಿ ಭೂಮಿಗೆ ಬರುತ್ತಿದ್ದರು. ಅವರು ಇಲ್ಲಿ ಜನ್ಮ ಪಡೆದು ಬರಬೇಕಾಗಿರಲಿಲ್ಲ. ಇದರ ಬಗ್ಗೆ ಅನೇಕ ಘಟನೆಗಳನ್ನು ಶಾಸ್ತ್ರಗಳಲ್ಲಿ ನಾವು ಓದಿ ತಿಳಿದಿದ್ದೇವೆ. ಮೊದಲು ಅವರು ಒಂದು ಸಂಕಲ್ಪ ಮಾಡುತ್ತಿದ್ದರು. ಒಂದು ಸಂಕಲ್ಪ ಮಾತ್ರದಿಂದಲೇ ಸ್ವರ್ಗಲೋಕ ಅಥವಾ ಇಂದ್ರಲೋಕದ ಅಪ್ಸರೆಯರು ನದಿಯಲ್ಲಿ ಸ್ನಾನ ಮಾಡಲು ಭೂಲೋಕಕ್ಕೆ ಬರುತ್ತಿದ್ದರು. ಸ್ನಾನ ಮಾಡಿ ಕೆಲ ಸಮಯ ಭೂಮಿ ಮೇಲೆ ಇದ್ದು ಮತ್ತೆ ತಮ್ಮ ತಮ್ಮ ಲೋಕಕ್ಕೆ ತೆರಳುತ್ತಿದ್ದರು. ನಾರದ ಮುನಿಗಳು ಸಹ ಬ್ರಹ್ಮಾಂಡದಲ್ಲಿ ಎಲ್ಲ ಲೋಕಗಳಿಗೆ ಸಂಚಾರ ಮಾಡುತ್ತಿದ್ದರು. ಒಂದು ಕ್ಷಣದಲ್ಲಿ ಅನೇಕ ಲೋಕಗಳಿಗೆ ಹೋಗಿ ಬರುತ್ತಿದ್ದರು. ಒಂದು ಕ್ಷಣದಲ್ಲಿ ವ್ಯಕ್ತದಿಂದ ಅವ್ಯಕ್ತರಾಗಿ ವಿಷ್ಣುಪುರಿ, ಬ್ರಹ್ಮಪುರಿ, ಭೂಲೋಕ, ಪಾತಾಳ ಲೋಕಕ್ಕೂ ಸಹ ಹೋಗಿ ಬರುತ್ತಿದ್ದರು. ನಾರದರು ಪರಂಧಾಮ ಒಂದನ್ನು ಬಿಟ್ಟು ಎಲ್ಲೆಡೆ ಸಂಚರಿಸುತ್ತಿದ್ದರು. ಪರಂಧಾಮಕ್ಕೆ ಹೋಗಲು ನಿರಾಕಾರಿ ಸ್ಥಿತಿ ಬೇಕಾಗುತ್ತದೆ. ಇದು ನಾರದರ ಬಳಿ ಇರಲಿಲ್ಲ ಎನ್ನುತ್ತಾರೆ ಬಾಪೂಜಿಯವರು. ಇದಕ್ಕೆಲ್ಲ ಸಂಬಂಧಪಟ್ಟ ಹಾಗೆ ಕಥೆಗಳನ್ನು ನಾವು ಶಾಸ್ತ್ರಗಳಲ್ಲಿಯೂ ಸಹ ಓದಬಹುದು. ಅದರಲ್ಲಿ ದೇವತೆಗಳು ತಮ್ಮ ದಿವ್ಯ ವಿಮಾನದಲ್ಲಿ ಒಂದು ಲೋಕದಿಂದ ಬೇರೊಂದು ಲೋಕಕ್ಕೆ ಸಂಚರಿಸುತ್ತಿದ್ದರು ಎನ್ನುವುದನ್ನು ನಾವು ಕೇಳಿದ್ದೇವೆ, ಓದಿದ್ದೇವೆ. ಮೊದಲು ದೇವತೆಗಳ ಬಳಿ ಪರಮ ತತ್ವಗಳಿಂದ ನಿರ್ಮಾಣವಾದ ವಾಹನಗಳು ಇದ್ದವು. ವಿಷ್ಣುವಿನ ಬಳಿ ಗರುಡ ಆಕಾರದ ವಿಮಾನವಿತ್ತು. ಬ್ರಹ್ಮಲೋಕದಿಂದ ಬ್ರಹ್ಮ ತನ್ನ ಹಂಸ ಆಕೃತಿಯ ವಿಮಾನವನ್ನು ಬಳಸಿ ಭೂಲೋಕಕ್ಕೂ ಮತ್ತು ಇತರೆ ಲೋಕಗಳಿಗೂ ಸಂಚಾರ ಮಾಡುತ್ತಿದ್ದರು. ರಾಜ ಬಲಿಯ ಅಹಂಕಾರವನ್ನು ಮತ್ತು ಅಧಿಕಾರವನ್ನು ಅಂತ್ಯ ಮಾಡಲು ವಿಷ್ಣುವು ಒಬ್ಬ ಪುಟ್ಟ ಬ್ರಾಹ್ಮಣ ಬಾಲಕನ ರೂಪವನ್ನು ಪಡೆದಿದ್ದನು ಎಂಬ ಕಥೆಯನ್ನು ನಾವು ತಿಳಿದುಕೊಂಡಿದ್ದೇವೆ. ಈ ಪ್ರಕಾರದ ಅನೇಕ ದೇವತೆಗಳ ಕಥೆಗಳನ್ನು ನಾವು ಪುರಾಣದಲ್ಲಿ ಕೇಳಿದ್ದೇವೆ. ತ್ರಿಲೋಕಿನಾಥ ರಾವಣನ ಬಳಿಯೂ ವಾಯುತತ್ವದ ಪುಷ್ಪಕ ವಿಮಾನ ಅಂದರೆ ಸೂಕ್ಷ್ಮ ವಿಮಾನ ಇತ್ತು. ಇದರ ಮೂಲಕ ರಾವಣ 3 ಲೋಕಗಳಲ್ಲಿ ಸಂಚರಿಸುತ್ತಿದ್ದ. ರಾವಣನ ಬಳಿ ಎಂತಹ ಶಕ್ತಿ ಇತ್ತೆಂದರೆ ವಿಮಾನದಲ್ಲಿ ಕುಳಿತ ಯಾತ್ರಿಕರನ್ನು ರಾವಣ ವಾಯುತತ್ವಕ್ಕೆ ಪರಿವರ್ತನೆ ಮಾಡುತ್ತಿದ್ದ. ವಿಮಾನದಲ್ಲಿ ಪ್ರಯಾಣ ಮಾಡುವ ಯಾತ್ರಿಕರ ಸಂಖ್ಯೆಗೆ ಅನುಗುಣವಾಗಿ ವಿಮಾನವನ್ನು ದೊಡ್ಡದು ಹಾಗೂ ಚಿಕ್ಕದು ಮಾಡುತ್ತಿದ್ದ. ಕೇವಲ ಒಂದು ಸಂಕಲ್ಪ ಮಾಡುತ್ತಿದ್ದಂತೆ ಶಕ್ತಿ ಉತ್ಪತ್ತಿಯಾಗುತ್ತಿತ್ತು ಮತ್ತು ಆ ಶಕ್ತಿಯಿಂದ ವಾಯುಮಂಡಲದಲ್ಲಿ ವಿಮಾನ ಪ್ರಕಟವಾಗುತ್ತಿತ್ತು. ಸಂಕಲ್ಪವು ಶಕ್ತಿಯ ಒಂದು ತರಂಗ. ಇದು ವಾಯುಮಂಡಲದ ಅಣುವನ್ನು ನಿಯಂತ್ರಣ ಮಾಡಿ ಸಂಕಲ್ಪದ ಅನುಸಾರ ಆಕಾರವನ್ನು ಕೊಡುತ್ತಿತ್ತು. ಆತ್ಮ ಎಷ್ಟು ಬಲಶಾಲಿ ಆಗಿರುತ್ತದೋ ಅಷ್ಟು ಅದರ ಸಂಕಲ್ಪದಲ್ಲಿ ಶಕ್ತಿ ಬರುತ್ತದೆ. ವಿಮಾನದಲ್ಲಿ ಕುಳಿತುಕೊಳ್ಳುವ ಮನುಷ್ಯರು ಸಂಕಲ್ಪದ ಮೂಲಕ ವ್ಯಕ್ತದಿಂದ ಅವ್ಯಕ್ತರಾಗಿ ಪ್ರಯಾಣವನ್ನು ಮಾಡ್ತಾಯಿದ್ರು. ಮತ್ತೆ ಸಂಕಲ್ಪ ಮಾಡುತ್ತಿದ್ದಂತೆ ವಿಮಾನವು ವಾಯುಮಂಡಲದಲ್ಲಿ ವಿಲೀನವಾಗಿ ಬಿಡುತ್ತಿತ್ತು. ಇದೆಲ್ಲವೂ ಪರಮ ಸತ್ಯವಾದ ಮಾತು. ಮೊದಲು ದೇವತೆಗಳಲ್ಲಿ ಮತ್ತು ಮನುಷ್ಯರ ಸಂಕಲ್ಪದಲ್ಲಿ ಅಷ್ಟೊಂದು ಶಕ್ತಿ ಇರುತ್ತಿತ್ತು ಎನ್ನುತ್ತಾರೆ ಬಾಪೂಜಿಯವರು. ಮಹಾಭಾರತದ ಕಾಲದಲ್ಲೂ ದೇವಿ ದೇವತೆಗಳು ಭೂಲೋಕದಲ್ಲಿ ಸಂಚಾರ ಮಾಡುತ್ತಿದ್ದರು. ಒಂದು ವಿಶೇಷ ಮಂತ್ರದ ಆಹ್ವಾನ ಮಾಡುತ್ತಿದ್ದಂತೆ ಅವರು ಪ್ರಕಟವಾಗುತ್ತಿದ್ದರು. ಇವರಲ್ಲಿ ಪ್ರಮುಖ ದೇವತೆಗಳೆಂದರೆ ಇಂದ್ರ, ವರುಣ, ಅಶ್ವಿನಿ ಕುಮಾರರು, 12 ಆದಿತ್ಯ ಗಣಗಳು, 11 ರುದ್ರರು, ಸೂರ್ಯಮಿತ್ರ, ವಿಷ್ಣು, ಶಿವ, ಸತಿ, ಸರಸ್ವತಿ, ಲಕ್ಷ್ಮಿ, ಉಷಾ, ಸವಿತಾ, ವ್ಯೋಮ, ಮೃತ್ಯು, ಶ್ರದ್ಧಾ, ಸಚಿವ, ದ್ರೋಣಾಚಾರ್ಯ ಮುಂತಾದವರು ಬರುತ್ತಾರೆ. ಇದರಲ್ಲಿ ಗಂಗೆಯೂ ಕೂಡ ಒಬ್ಬಳಾಗಿದ್ದಳು. ಇಂದ್ರನಿಂದ ಶಾಪಿತಳಾಗಿ ಗಂಗೆಯು ಭೂಲೋಕಕ್ಕೆ ಬಂದಿದ್ದಳು. ತಮ್ಮ ಅಹಂಕಾರ ಮತ್ತು ಪಾಪಗಳನ್ನು ತೀರಿಸಿಕೊಳ್ಳಲು ದೇವಿ ದೇವತೆಯರನ್ನು ಭೂಲೋಕಕ್ಕೆ ಕಳುಹಿಸಲಾಗುತ್ತಿತ್ತು. ಅವರು ಇಲ್ಲಿ ಅಪಾರ ವೇದನೆ, ದುಃಖವನ್ನು ಸಹಿಸಿಕೊಂಡು ತಮ್ಮ ಪಾಪಗಳನ್ನೆಲ್ಲ ಕಳೆದುಕೊಂಡು ಮತ್ತೆ ದೇವಲೋಕಕ್ಕೆ ಹಿಂದಿರುಗುತ್ತಿದ್ದರು. ದೇವತೆಗಳು ಭೂಮಿಗೆ ಬರುವಾಗ ಒಂದು ಪರಮ ಲೈಟ್ನ ಗೋಳದಲ್ಲಿ ಬರುತ್ತಿದ್ದರು. ಆಗ ಅವರ ಮೇಲೆ ಸ್ಥೂಲ ತತ್ವಗಳ
ಪ್ರಭಾವ ಬೀಳುತ್ತಿರಲಿಲ್ಲ. ಪರಮ ಲೈಟ್ನ ಆ ಗೋಳದ ಕವಚ ಆ್ಯಂಟಿಗ್ರಾವಿಟಿಯ ಕೆಲಸ ಮಾಡುತ್ತಿತ್ತು ಮತ್ತು ಅವರನ್ನು ರಕ್ಷಣೆ ಮಾಡುತ್ತಿತ್ತು ಎನ್ನುತ್ತಾರೆ ಬಾಪೂಜಿಯವರು. ಪರಂ ಶಾಂತಿ. ಪರಮ ಶಾಂತಿ ಸೋಚೋ ಬೋಲೋ ಪರಂ ಶಾಂತಿ. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की परम शांति सो